ಪ್ರಾಣಿ ಪಾಲನಾ ಕೇಂದ್ರಕ್ಕೆ ಅಧಿಕಾರಿಗಳ ದಾಳಿ. ಪ್ರಾಣಿ ಪಕ್ಷಿಗಳು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ. ಸಾಲಿಗ್ರಾಮ ದೇಗುಲದ ಬಳಿ ಅನಧಿಕೃತ ಪ್ರಾಣಿ ಪಕ್ಷಿಗಳ ಪಾಲನಾ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಫೇಟಾ ಸಂಸ್ಥೆ ದೂರಿನನ್ವಯ ಜಿಲ್ಲಾಡಳಿತದ ಸೂಚನೆಯಂತೆ ಫೆಬ್ರವರಿ 12ರಂದು ಬುಧವಾರ ಬೆಳಗ್ಗೆ ಪ್ರಾಣಿ ಪಕ್ಷಿ ಪಾಲನಾ ಕೇಂದ್ರದ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು. ಸೆಂಟರ್ನ ಮಾಲೀಕರ ಸಾಕಷ್ಟು ಪ್ರತಿರೋಧದ ನಡುವೆ ಪೊಲೀಸ್ ಉಪಸ್ಥಿತಿಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಕೂಡ ನಡೆಸಲಾಯಿತು. ಫೇಟಾ ದೂರಿನ ಮೇರೆಗೆ ಇಲ್ಲಿನ ಪ್ರಾಣಿಗಳು ಹಾಗೂ ವನ್ಯಜೀವಿಯಡಿ ಬರುವ ಪಕ್ಷಿಗಳನ್ನು ತೆರವುಗೊಳಿಸಿ ಇಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಎಂದು ಈ ಹಿಂದೆ ಜಿಲ್ಲಾಡಳಿತದ ನೇತೃತ್ವದ ಪ್ರಾಣಿದಯಾ ಸಂಘದ ಸೂಚನೆಯಂತೆ ನೋಟಿಸು ನೀಡಲಾಗಿತ್ತು. ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿರದ ಕಾರಣ ಸ್ಥಳಾಂತರ ನಡೆಸಲಾಗಿದೆ. ಬುಧವಾರ ಬೆಳಗ್ಗೆ ಪಶುಸಂಗೋಪನಾ ಇಲಾಖೆಯ ಪ್ರಮುಖರು ಹಾಗೂ ಪೊಲೀಸರು ಪಟ್ಟಣ ಪಂಚಾಯತ್ನ ಅಧಿಕಾರಿಗಳೊಂದಿಗೆ ಫೇಟಾ ಸಂಸ್ಥೆಯ ಮುಖ್ಯಸ್ಥರಾದ ಮೀತ್ ಆಶರ್, ಸಿಂಚನಾ ಸುಬ್ರಹ್ಮಣ್ಯ ಹಾಗೂ ಸ್ವಯಂ ಸೇವಕರ ತಂಡ ದಿಲ್ಲಿ ಮುಂತಾದ ಕಡೆಗಳಿಂದ ಜಿಲ್ಲೆಗೆ ಕಾರ್ಯಾಚರಣೆಗಾಗಿ ಆಗಮಿಸಿದ್ದರು. ಅಧಿಕಾರಿಗಳ ಸಮ್ಮುಖದಲ್ಲಿ ಜಾನುವಾರುಗಳು ಹಾಗೂ ಮನೆಯ ಒಂದೆರಡು ನಾಯಿಗಳನ್ನು ಹೊರತುಪಡಿಸಿ ಮಿಕ್ಕುಳಿದ ನಾಯಿ, ಬೆಕ್ಕು, ಗಿಳಿಗಳು, ಬಾತುಕೋಳಿ ಸೇರಿದಂತೆ ವಿವಿಧ ಜಾತಿಯ ಪಕ್ಷಿಗಳು, ಪ್ರಾಣಿಗಳನ್ನು ವಶಕ್ಕೆ ಪಡೆಯಲಾಯಿತು. ಪಶುಸಂಗೋಪನಾ ಇಲಾಖೆ, ಅರಣ್ಯ ಇಲಾಖೆಯ ಮೂಲಕ ಇದನ್ನು ಪಿಲಿಕುಲ ನಿಸರ್ಗಧಾಮ ಹಾಗೂ ಅಧಿಕೃತ ಪ್ರಾಣಿ ಸಂರಕ್ಷಣಾ ಕೇಂದ್ರಕ್ಕೆ ಹಸ್ತಾಂತರಿಸಿ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದಾಗಿ ತಿಳಿಸಿದರು. ಕಾರ್ಯಾಚರಣೆಯ ಸಂದರ್ಭ ಸುಧೀಂದ್ರ ಐತಾಳ್ ಹಾಗೂ ಅವರ ಪತ್ನಿ ಮತ್ತು ಪುತ್ರ ತೀವ್ರ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರು. ಆನಂತರ ಪೊಲೀಸರು ಮಧ್ಯಪ್ರವೇಶಿಸಿ ಕಾರ್ಯಾಚರಣೆಗೆ ಸಹಕಾರ ನೀಡುವಂತೆ ಕೋರಿದ ಮೇರೆಗೆ ಸುಮ್ಮನಾದರು. ಕಾರ್ಯಾಚರಣೆಗೂ ಮುನ್ನ ಸರಿಯಾದ ನೋಟಿಸು ಜಾರಿ ಮಾಡಿಲ್ಲ ಹಾಗೂ ಕಾಯ್ದೆಯನ್ನು ಪಾಲನೆ ಮಾಡಿಲ್ಲ. ಆದ್ದರಿಂದ ಈ ಬಗ್ಗೆ ಕಾನೂನು ಹೋರಾಟ ನಡೆಸುವುದಾಗಿ ಮಾನವ ಹಕ್ಕು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಗಾಣಿಗ ಕೋಟಾ ತಿಳಿಸಿದರು. ಕೋಟಾ ಠಾಣಾಧಿಕಾರಿ ರಾಘವೇಂದ್ರ ಪಿ, ಕ್ರೈಂ ವಿಭಾಗದ ಪಿಎಸ್ಐ ಸುಧಾ ಪ್ರಭು, ಎಎಸ್ಐ ಜಯಪ್ರಕಾಶ್, ಎಎಸ್ಐ ಗೋಪಾಲ್ ಪೂಜಾರಿ ಹಾಗೂ ಸಿಬ್ಬಂದಿಗಳು, ಪಶುಪಾಲನಾ ಇಲಾಖೆಯ ಮುಖ್ಯ ಪಶು ವೈದ್ಯ ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಸೂರಜ್, ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಆರೋಗ್ಯ ವಿಭಾಗದ ಮಮತಾ, ಕಂದಾಯ ನಿರೀಕ್ಷಕ ದೀಪಕ್, ಅರಣ್ಯ ಇಲಾಖೆಯ ಮಾಲ್ತೇಶ್ ಮೊದಲಾದವರು ಉಪಸ್ಥಿತರಿದ್ದರು. You know all language? You know every language. Madam, you please tell her. Tell us ಮಾತಾಡೋದಲ್ಲ, ಅದು ದುಡ್ಡು ಕೊಟ್ಟು ತಗೊಂಡ್ಬಂದಿದ್ದೆ, ಸಾಲ ಮಾಡಿ ತಗೊಂಡ್ಬಂದಿದ್ದು. ಇವ್ರು ತುಂಬ್ಕೊಂಡು ಹೋದ್ರೆ ಲೋನ್ ತೀರಿಸ್ಲಿ. ಇವಾಗ ನೋಡಿಯಪ್ಪ, ನಿಮಗೆ ಮೀಟಿಂಗ್ ಆಗಿ ಮೀಟಿಂಗ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಆರ್ಡರ್ ಆಗಿದೆ. ಆರ್ಡರ್ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ಇನ್ ಕೇಸು ನೀವು ಕೇಳಿಯಪ್ಪ ಆರ್ಡರ್ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ಇನ್ ಕೇಸು ನೀವು ಆ ಆರ್ಡರ್ಗೆ ಒಬೆ ಮಾಡಲಿಲ್ಲ ಅಂದ್ರೆ ಕಾನೂನು ರೀತಿಯಲ್ಲಿ ನಾವು ಕ್ರಮ ತಗೊಳ್ತೀವಿ. ನೋಡ್ರಿ, ಡಿಸಿ ಎಲ್ಲದು ಅಲ್ಲ, ನೀವು ಅದಕ್ಕೂ ಮತ್ತೆ ಅದೇ ರೀತಿಯಲ್ಲ ಹೋಗುತ್ತೆ. ನೀವು ಅದಕ್ಕೆ ಲೆಟರ್ ಡಿಸಿ ಅವ್ರಿಗೆ ಮಾಡಿ ಕೇಳಿ ನೀವು ಮುಟ್ಟಂಗಿಲ್ಲ ಇಲ್ಲಮ್ಮ. ಕಾನೂನು ಪ್ರಕಾರ ನಾನು ಹೇಳ್ತಿರೋದು ಅಷ್ಟೇ. ನೀವು ಹಂಗೆ ಮಾಡೋದಾದ್ರೆ ನಮಗೆ ತೊಡಕು ಕೊಡ್ತೀರ ಅಂತ ನಾನು ಎಫ್ಐಆರ್ ಮಾಡಿ ನಾನು ಬೇರೆ ನಾನು ಅದೆಲ್ಲ ವಿಡಿಯೋ ಮಾಡಿ ಇವರೇ ಬಂದಿದ್ದಾರೆ ಡಿಸಿ ಅವ್ರ ಹತ್ರ. ಒಂದ್ ಸೆಕೆಂಡ್ ತಡೀರಿ ಈ ಕಡೆ ಬಾರಮ್ಮ. ಇಲ್ಲಿ ಬಾರಮ್ಮ ಏನಾಗಬೇಕಮ್ಮ? ಮನುಷ್ಯರ ಇವ್ರು ಮನುಷ್ಯರ ಅಲ್ಲ, ಮನುಷ್ಯರ ಇವರು. ಏನು ನಿರ್ಜನ
ಇಲ್ಲಿಂದ ಮಂಗಳೂರಿಗೆ ಬೆಟ್ಟಾದ್ರೆ ಮಂಗಳೂರಿಗೆ ತಗೊಂಡು ಹೋಗ್ಲಿಕ್ಕೆ ಆಗುತ್ತಾ? ಅಲ್ಲ, ಅದು ಪಿಲ್ಲಿ ಕೊಡೋಕೆ ಅವಕಾಶನೇ ಇಲ್ಲ. ಆರ್ಡರ್ ಕೊಡಿ, ಪಿಲ್ಲಿ ಕೊಡೋಕೆ ಇರೋದು ಆರ್ಡರ್ ಕೊಡಿ. ಎಲ್ಲಿದೆ ಪಿಲ್ಲಿ ಕೊಡೋಕೆ ಆರ್ಡರ್? ಎಲ್ಲಿದೆ ಆರ್ಡರ್? ಇವರು ಬರ್ತಿರೋದು ಪಿಲ್ಲಿಕುಳದಲ್ಲಿ ಸಾಕ್ಲಿಕ್ಕಿಲ್ಲ ಸರ್. ಪಿಲ್ಲಿಕುಳದಲ್ಲಿ ಪೆಟ್ಟಾಗಿರೋ ಪ್ರಾಣಿ ಸಾಕ್ಲಿಕ್ಕಿಲ್ಲ. ಅಲ್ಲಿರುವಂತದ್ದು ಯಾವುದು ಪೆಟ್ಟಾಗಿರೋದನ್ನು ಸರಿ ಮಾಡಿರೋದು. ಸಾಕು ಪಕ್ಷಿಗಳನ್ನು ಎಲ್ಲಿ ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ. ಆರ್ಡರ್ ಕಾಪಿ ಕೊಡ್ರಿ, ಆರ್ಡರ್ ಕಾಪಿ ಕೊಡ್ರಿ. ಅದೆಲ್ಲ ಒಪ್ಪಕ್ಕಾಗುದಿಲ್ಲ. ಆರ್ಡರ್ ಕಾಪಿ ಕೊಡಿ. ಯಾರು ತಗೊಳ್ಳೋಗುದಿಲ್ಲ ಆರ್ಡರ್ ಕೊಡಿ. ಅಧಿಕಾರಿಗಳಿಗೆ ಆದೇಶದಲ್ಲಿ ಇಲ್ಲ, ಆದೇಶದಲ್ಲಿ ಎಲ್ಲೂ ಆದೇಶ ಇಲ್ಲ. ನಡವಳಿ ಇರೋ ಆದೇಶ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲೂ ಕೂಡ ಆದೇಶ ಪ್ರತಿ ತೋರಿಸ್ತಾ ಇಲ್ಲ. ಆದೇಶ ಪ್ರತಿ ತೋರಿಸ್ತಾ ಇಲ್ಲ. ಆದೇಶ ಪ್ರತಿ ಇಲ್ಲ. ನಿಮ್ಗೆ ಕೊಟ್ಟಿದ್ದೌದಲ್ಲ? ಆದೇಶ ಇದೆಯಾ? ಆದೇಶ ಇದೆಯಾ? ಮಾತಾಡ್ರಿ. ನೀವೆಲ್ಲ ಬಂದಿರೋದು ಸರಿ. ಇವ್ರು ಮಾತಾಡುದಿಲ್ಲ. ಆದೇಶ ಇದೆಯಾ ಕೇಳ್ರಿ, ಇಲ್ಲ ಅಂತಾರ. ತಗೊಂಡು ಯಾಕೆ ಹೋಗ್ತಾರ ಗೊತ್ತಿಲ್ಲ. ಆದೇಶ ಜಿಲ್ಲಾಧಿಕಾರಿ ನಡವಳಿ ಇದು. ಆದೇಶ ಇಲ್ಲ. ಲಾಸ್ಟ್ ಮಂತ್ ನಮಗೆ ಒಂದು ರಿಪೋರ್ಟರ್ ಬಂದು ಇಲ್ಲಿ ಈ ಜಾಗನ ನೋಡಿ ಅವರು ಈ ಥರ ಪ್ರಾಣಿಗಳನ್ನೆಲ್ಲ ಹೋಲ್ಡ್ ಮಾಡಿಟ್ಟಿದ್ದಾರೆ, ತುಂಬ ಕೆಟ್ಟ ಕಂಡೀಷನಲ್ಲಿ, ಹೈಜೀನ್ ಇಲ್ಲದೆ ಅಂತ ಹೇಳಿದರು. ಹೇಳಿದ್ದು ನಾವು ಅದು ಹೇಳಿದಾದ್ಮೇಲಿಂದ ನಾವು ಬಂದು ಒಂದ್ಸಲ ಚೆಕ್ ಮಾಡಿದ್ವಿ ಹೇಗಿದೆ ಅಂತ. ನಾವು ಬಂದು ನೋಡಿದಾಗ ಆಲ್ಮೋಸ್ಟ್ 300 ಆನಿಮಲ್ಸ್ ಮೇಲೆ ಎಲ್ಲ ಸ್ಪೀಶಿ ವೈಲ್ಡ್ ಲೈಫ್, ಯಾವುದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂದ್ರಲ್ಲಿ ಪ್ರೊಟೆಕ್ಟೆಡ್ ಇರೋ ವೈಲ್ಡ್ ಲೈಫ್ ಶೆಡ್ಯೂಲ್ 1, ಶೆಡ್ಯೂಲ್ 2 ಸ್ಪೀಶೀಸ್ ಎಲ್ಲನೂ ಇತ್ತು. ಪ್ಲಸ್ ಡೊಮೆಸ್ಟಿಕ್ ಮತ್ತು ಪೆಟ್ ಆನಿಮಲ್ಸ್ ಎಲ್ಲ ಇಲ್ಲಿ ಇಲ್ಲಿಗಲಿ ವಿತೌಟ್ ಲೈಸೆನ್ಸ್, ವಿತೌಟ್ ಎನಿ ಪರ್ಮಿಷನ್ ಫ್ರಮ್ ಪಂಚಾಯತ್ ಆಗಿರಲಿ ಮತ್ತು ಸ್ಟೇಟ್ ಆನಿಮಲ್ ವೆಲ್ಫೇರ್ ಬೋರ್ಡಿಂದ ಆಗಿರಲಿ ವಿತೌಟ್ ಪರ್ಮಿಷನ್ ಅವರು ಸೇಲ್ ಮಾಡ್ತಾಯಿದ್ರು, ಮಾರಾಟ ಮಾಡ್ತಿದ್ರು.